ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಆದಂಥ ಬಿಸಿ ಸಾಫ್ಟ್ವೇರನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಬಿಸಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ಆದ ನಂತರ ನೆಕ್ಸ್ಟ್ ನಾವು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕಂಪನಿ ಕ್ರಿಯೇಟ್ ಮಾಡಿಕೊಂಡಾಗ ಯಾವೆಲ್ಲ ಡಾಟಾವನ್ನು ನೀವು ಎಂಟ್ರಿ ಮಾಡಬೇಕು ಅಂದರೆ ಫಸ್ಟ್ ನೇಮ್, ಕಂಪನಿ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪ್ರಿಂಟ್ ನೇಮ್ ಅಂದರೆ ಕಂಪನಿಯ ಓನರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಶಾರ್ಟ್ ನೇಮ್ ಅಂದರೆ ಕಂಪನಿಯಲ್ಲಿ ನಾವು ಯಾರ ಒಂದು ಹೆಸರಿಗೆ ಮೇಲ್ ಬರಬೇಕು ಅವರ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಕಂಟ್ರಿ ಅಂದರೆ ನಮ್ಮದು ಯಾವ ದೇಶ ಅಂತ ಎಂಟ್ರಿ ಮಾಡಿ, ನಾವೆಲ್ಲ ಏನು ಇಂಡಿಯಾದವರದ್ರಿಂದ ಇಂಡಿಯಾ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೇಟ್ ಅಂದರೆ ನಾವು ಯಾವ ರಾಜ್ಯದವರು ಅಂತ, ಕರ್ನಾಟಕದವರದ್ರಿಂದ ಕರ್ನಾಟಕ ಅಂತ ಎಂಟ್ರಿ. ಫೈನಾನ್ಷಿಯಲ್ ಬಿಗಿನಿಂಗ್ ಇಯರ್ ಅಂತ ಇದೆ, ಅಂದರೆ ನಮ್ಮ ಒಂದು ಇಂಡಿಯನ್ ಫೈನಾನ್ಷಿಯಲ್ ಇಯರ್ ಬಂದು 1/4 ಎನಿ ಇಯರ್ ಸ್ಟಾರ್ಟ್ ಆದರೆ 31st ಮಾರ್ಚ್ ನೆಕ್ಸ್ಟ್ ಇಯರ್ ಎಂಡ್ ಆಗುತ್ತೆ. ಸೊ ಆ ಇಯರನ್ನು ಬರಿಬೇಕಾಗುತ್ತೆ. ಬುಕ್ ಕಮೆನ್ಸಿಂಗ್ ಇಯರ್ ಕೂಡ ಅದೇ ಆಗಿರುತ್ತೆ. ನೆಕ್ಸ್ಟು ಅಡ್ರೆಸ್ ಅಂದರೆ ನಾವು ಕಂಪನಿಯ ಲೊಕೇಶನನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಅಂದರೆ ನಮ್ಮ ಏರಿಯಾದ ಪಿನ್ ಕೋಡನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗೆ CIN ಅಂತ ಇದೆ. CIN ಅಂದರೆ ಕಂಪನಿ ಐಡೆಂಟಿಫಿಕೇಷನ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. IT ಪಾನ್ ಅಂತ ಇದೆ. ಇನ್ಕಮ್ ಟ್ಯಾಕ್ಸ್ ಪಾನ್ ನಂಬರನ್ನು, ಪರ್ಮನೆಂಟ್ ಅಕೌಂಟ್ ನಂಬರ್, ಇನ್ಕಮ್ ಟ್ಯಾಕ್ಸ್ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕು. ಟೆಲಿಫೋನ್ ಅಂದರೆ ನಿಮ್ಮ ಲ್ಯಾಂಡ್ಲೈನ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಇಮೇಲ್ ID ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಕೌಂಟೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅವರ ನೇಮು, ಇಮೇಲು, ನೆಕ್ಸ್ಟ್ ಮೊಬೈಲ್ ನಂಬರನ್ನು. ಚಾರ್ಟೆಡ್ ಅಕೌಂಟ್ ಡೀಟೇಲ್ಸ್, CA ಡೀಟೇಲ್ಸ್ ಅಂದರೆ ಚಾರ್ಟೆಡ್ ಅಕೌಂಟ್ ನೇಮು, ಇಮೇಲು, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾವು ಹೇಗೆ ಕಂಪನಿನ ಬಿಸಿ ಸಾಫ್ಟ್ವೇರಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಾನು ಬಿಸಿ ಸಾಫ್ಟ್ವೇರನ್ನು ಓಪನ್ ಮಾಡಿದ್ದೀನಿ. ಬಿಸಿ ಸಾಫ್ಟ್ವೇರನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ ಕ್ರಿಯೇಟ್ ಕಂಪನಿ, ಇಲ್ಲಿ ನಾವು ಸೆಕೆಂಡ್ ಒನ್ ಇದೆಯಲ್ಲ ಇದನ್ನು ಡೌನ್ ಏರೋ ಕೀಯನ್ನು ಪ್ರೆಸ್ ಮಾಡೋದ್ರ ಮೂಲಕ ಕ್ರಿಯೇಟ್ ಕಂಪನಿಯನ್ನು ತೊಗೋಬೇಕಾಗುತ್ತೆ. ಕ್ರಿಯೇಟ್ ಕಂಪನಿಯಲ್ಲಿ ನೇಮ್, ಯಾರ ನೇಮನ್ನು ಹಾಕಬೇಕಾಗತ್ತೆ, ಕಂಪನಿ ನೇಮನ್ನು ಹಾಕಬೇಕಾಗುತ್ತೆ. ಸೊ ನಾನು ಗಣೇಶ್ ಪ್ರೈವೇಟ್ ಲಿಮಿಟೆಡ್ ಅಂತ ಎಂಟ್ರಿ ಮಾಡ್ತೀನಿ. ಸೊ ನೆಕ್ಸ್ಟ್ ಪ್ರಿಂಟ್ ನೇಮ್, ಇದು ಗಣೇಶ್ ಅಂತ ತೊಗೊತೀನಿ. ಶಾರ್ಟ್ ನೇಮ್ ಇದ್ದರೆ ಏನಾದರೂ ಇದ್ದರೆ ತೊಗೋಬೋದು. ಇಲ್ಲಿ ನಾನು ಪ್ರೈವೇಟ್ ಲಿಮಿಟೆಡನ್ನೇ ಹಾಕ್ತೀನಿ. ನೆಕ್ಸ್ಟ್ ನಮ್ಮದು ಇಂಡಿಯಾ ಆದ್ದರಿಂದ ಇಂಡಿಯಾ ತೊಗೊಂಡಿದ್ದೀನಿ. ಸೊ ಸ್ಟೇಟ್ ಕರ್ನಾಟಕ ಆದ್ದರಿಂದ K ಅಂತ ಹೊಡೆದ್ರೆ ಸ್ವಲ್ಪ ನೀವು K ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕರ್ನಾಟಕ ಬರುತ್ತೆ ಅಂತ ತಗೊಳ್ಳಿ. ಬುಕ್ ಬಿಗಿನಿಂಗ್ ಇಯರ್ ನೀವು ಇಂಡಿಯಾ ಹಾಕಿದ ತಕ್ಷಣ ಆ ಒಂದು ಇಂಡಿಯಾ ದೇಶದ ಫೈನಾನ್ಷಿಯಲ್ ಇಯರ್ ಓಪನ್ ಆಗುತ್ತೆ. ಸೊ ಅದನ್ನು ಹಾಗೆ ಎಂಟ್ರಿ ಮಾಡಿ. ಅಡ್ರೆಸ್ ನಿಯರ್ ಗಣೇಶ್ ಟೆಂಪಲ್, ಜಯನಗರ್, ಬ್ಯಾಂಗ್ಳೂರ್. ಓಕೆ, ನೆಕ್ಸ್ಟ್ ಪಿನ್ ಕೋಡನ್ನು ಹಾಕಬೇಕಾಗತ್ತೆ. ಆ ಏರಿಯಾದ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ CIN ಅಂದರೆ ಕಂಪನಿ ಐಡೆಂಟಿಫಿಕೇಷನ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸಿಕ್ಸ್ ಡಿಜಿಟ್ ನಂಬರ್. ನೆಕ್ಸ್ಟ್ ಬಂದು IT ಪಾನ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ AWOPV ಹಾಕಿದ್ದೀನಿ. ವಾರ್ಡ್ ಬಂದು ಬ್ಯಾಂಗ್ಳೂರ್. ಟೆಲಿಫೋನ್ ನಂಬರ್ ನೆಕ್ಸ್ಟ್ ಇಮೇಲ್, ganesh@gmail.com. ನೆಕ್ಸ್ಟ್ ನೇಮ್ ಅಂದರೆ ಇಲ್ಲಿ ಅಕೌಂಟೆಂಟ್ ನೇಮ್ ಬೇಕು. ಅಕೌಂಟೆಂಟ್ ನೇಮಲ್ಲಿ ನಾನು ನನ್ನ ಹೆಸರನ್ನು ಹಾಕ್ಕೊತೀನಿ.
pranesh@gmail.com. ನೆಕ್ಸ್ಟು ಕರೆನ್ಸಿ ಸಿಂಬಲ್, ಇಂಡಿಯಾದ ಕರೆನ್ಸಿ ಸಿಂಬಲ್ ಅನ್ನೆಲ್ಲ ತೋರಿಸುತ್ತೆ. ಸೊ ಇದಕ್ಕೆ ನೀವು ಎಂಟ್ರಿ ಮಾಡಬೇಕಾಗಿಲ್ಲ. ಇದನ್ನು ಜಿ ಎಸ್ ಟಿ ಏನಾದ್ರು ಬೇಕಿದ್ದರೆ ಇದನ್ನ ಎಸ್ ಮಾಡ್ಕೊಳ್ಳಿ. ಜಿ ಎಸ್ ಟಿ ಅಲೋ ಬೇಡ ಅಂತ ಇದ್ದರೆ ಇದನ್ನು ನೋ ತೊಗೊಂಡು ಸೇವ್ ಮಾಡಿದರೆ ಆಯಿತು. ಸೊ ಈಗ ಕಂಪನಿ ಅನ್ನೋದು ಸೇವ್ ಆಗುತ್ತೆ. ನೋಡಿ, ಸೇವ್ ಆದಾಗ ಇಲ್ಲಿ ಒಂದು ಲೈನ್ ಗೆರೆ ಬರ್ತಾ ಇರುತ್ತೆ, ನೋಡ್ಕೋಬೇಕು ನೀವು. ಈಗ ಅದು ಸೇವ್ ಆಗ್ತಿದೆ ಅಂತ ಅರ್ಥ. ಸೊ ಈಗ ಸೇವ್ ಆಗಿದೆ. ಸೊ ಈಗ ಸೇವ್ ಆದಾಗ ಈ ರೀತಿ ಅಥಾರಿಟಿ ರಿಕ್ವೈರ್ಡ್ ಅಂತ ಬರುತ್ತೆ. ಯೂಸರ್ ಅಥಾರಿಟಿ ರಿಕ್ವೈರ್ಡ್ ಏನು ಮಾಡಬೇಕು ಅಂದರೆ, ನಿಮ್ಗೆ ಏನಾದ್ರು ನೀವು ಪಾಸ್ವರ್ಡ್ ಹೊಡೆದಿರಬೇಕು ಅಂದರೆ ಇದನ್ನ ಎಸ್ ತೊಗೋಬೇಕಾಗುತ್ತೆ. ಪಾಸ್ವರ್ಡ್ ಬೇಡ ಅಂದರೆ ಇದನ್ನ ಎಸ್ ತೊಗೋಬೇಕಾಗಿಲ್ಲ. ನನಗೆ ಎಸ್ ತೊಗೊಂಡು ತೋರಿಸ್ತೀನಿ. ಒಂದು ಪಾಸ್ವರ್ಡದ್ದು ಸೂಪರ್ ಯೂಸರ್ ನೇಮನ್ನು ನಂದೇ ಹಾಕ್ತೀನಿ. ಸೊ ಈಗ ಸೇವ್ ಮಾಡ್ತೀನಿ, ಆಯಿತಾ. ಇದು ಸೇವ್ ಆಗಿದೆ. ಈ ರೀತಿಯಾಗಿ ನಾವು ಈ ಒಂದು ಬಿಸಿ ಸಾಫ್ಟ್ವೇರಲ್ಲಿ ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಮುಂದೆ ನಾನು ಲೆಡ್ಜರ್ ಪೋಸ್ಟಿಂಗನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.